ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾವೀಗ OAW ವಿಧಾನವನ್ನು ಬಳಸಿ 2 mm ದಪ್ಪ ಇರುವ ಸ್ಟೇನ್ಲೆಸ್ ಸ್ಟೀಲ್ ಶೀಟ್ ಮೇಲೆ ಫ್ಲಾಟ್ ಪೊಸಿಷನ್ ನಲ್ಲಿ ಮಾಡಲಾಗುವ ಸ್ಕ್ವೇರ್ ಬಟ್ ಜಾಯಿಂಟ್ಸ್ ಬಗ್ಗೆ ಕಲಿಯೋಣ. ಈ ಪಾಠದಲ್ಲಿ ನೀವೇನು ಕಲಿಯುತ್ತೀರೆಂದರೆ ಸ್ಟೇನ್ಲೆಸ್ ಸ್ಟೀಲ್ ಶೀಟ್ನ ಮೇಲ್ಮೈಯಲ್ಲಿರುವ ಕ್ರೋಮಿಯಂ ಆಕ್ಸೈಡ್ಗಳು ಮತ್ತು ಇನ್ನಿತರ ಕಲ್ಮಶಗಳನ್ನು ಶುಚಿ ಮಾಡುವುದು, ಸ್ಟೇನ್ಲೆಸ್ ಸ್ಟೀಲ್ ಶೀಟ್ಗಳ ಮೇಲೆ ಚೌಕಾಕಾರದ ಅಂಚುಗಳನ್ನು ತಯಾರಿಸುವುದು. ವೆಲ್ಡ್ ಮಾಡಲಿರುವ ಶೀಟ್ನ ಅಂಚುಗಳ ಮೇಲೆ ಸ್ಟೇನ್ಲೆಸ್ ಸ್ಟೀಲ್ ಫ್ಲಕ್ಸ್ ಅನ್ನು ಸವರುವುದು. ಸರಿಯಾದ ಸ್ಟೇನ್ಲೆಸ್ ಸ್ಟೀಲ್ ಫಿಲ್ಲರ್ ರಾಡ್ ಮತ್ತು ನಾಜಲ್ ಅನ್ನು ಆಯ್ಕೆ ಮಾಡುವುದು. ಆಕ್ಸಿಜನ್ ಒತ್ತಡವನ್ನು 0.5 ಮತ್ತು 1.41 kg per square ಸೆಂಟಿಮೀಟರ್ ಮಧ್ಯೆ ಇಡುವುದು ಮತ್ತು ಅಸಿಟಿಲೀನ್ ಅನ್ನು 0.8 ರಿಂದ 0.15 kg per square ಸೆಂಟಿಮೀಟರ್ಗೆ ಇಡುವುದು. ಲೆಫ್ಟ್ ವರ್ಡ್ ವಿಧಾನವನ್ನು ಬಳಸಿ ಒಂದೇ ರೀತಿಯ ರೂಟ್ ಪೆನೆಟ್ರೇಷನ್ ಅನ್ನು ಇಟ್ಟು ಸ್ಕ್ವೇರ್ ಬಟ್ ಜಾಯಿಂಟ್ ಅನ್ನು ವೆಲ್ಡ್ ಮಾಡುವುದು. ಜೋಡಣೆಯನ್ನು ಶುಚಿ ಮಾಡಿ ವೆಲ್ಡ್ ನಲ್ಲಿ ಏನಾದರೂ ಡಿಫೆಕ್ಟ್ ಗಳಿವೆಯಾ ಎಂದು ಪರಿಶೀಲಿಸುವುದು. ನಾವೀಗ OAW ವಿಧಾನವನ್ನು ಬಳಸಿ 2 mm ದಪ್ಪವಿರುವ ಸ್ಟೇನ್ಲೆಸ್ ಸ್ಟೀಲ್ ಶೀಟ್ ಮೇಲೆ ಫ್ಲಾಟ್ ಪೊಸಿಷನ್ ನಲ್ಲಿ ಮಾಡಲಾಗುವ ಸ್ಕ್ವೇರ್ ಬಟ್ ಜಾಯಿಂಟ್ಸ್ ನ ವೆಲ್ಡಿಂಗ್ ವಿಧಾನಕ್ಕೆ ಬೇಕಾಗುವ ಉಪಕರಣಗಳ ಬಗ್ಗೆ ಕಲಿಯೋಣ. ಸ್ಟೀಲ್ ರೂಲ್, ಸ್ಕ್ರೈಬರ್, ನಾಜಲ್, ಬಾಲ್ ಪೀನ್ ಹ್ಯಾಮರ್, ಫ್ಲಾಟ್ ಫೈಲ್, ಬೆಂಚ್ ವೈಸ್, ಟ್ರೈ ಸ್ಕ್ವೇರ್, tongs, chipping hammer, steel wire brush, filler rod, ಆಕ್ಸಿಜನ್ ಮತ್ತು ಅಸಿಟಿಲೀನ್ ಸಿಲಿಂಡರ್ ಮತ್ತು ವೆಲ್ಡಿಂಗ್ ಟಾರ್ಚ್, ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್, ರೆಸ್ಪಿರೇಟರ್. ನಾವೀಗ OAW ವಿಧಾನವನ್ನು ಬಳಸಿ 2 mm ದಪ್ಪವಿರುವ ಸ್ಟೇನ್ಲೆಸ್ ಸ್ಟೀಲ್ ಶೀಟ್ ಮೇಲೆ ಫ್ಲಾಟ್ ಪೊಸಿಷನ್ ನಲ್ಲಿ ಮಾಡಲಾಗುವ ಸ್ಕ್ವೇರ್ ಬಟ್ ಜಾಯಿಂಟ್ಸ್ ನ ಪ್ರೀ ವೆಲ್ಡಿಂಗ್ ಪ್ರಿಪರೇಷನ್ ಸ್ಟೆಪ್ಸ್ ಅನ್ನು ನೋಡೋಣ. ಚೌಕಾಕಾರದ ಅಂಚುಗಳಿರುವ ಲೋಹದ ಶೀಟ್ಗಳನ್ನು ತಯಾರಿಸಿ. (150 mm ಉದ್ದ ಇಂಟು 50 mm ಅಗಲ. ಸ್ಟೇನ್ಲೆಸ್ ಸ್ಟೀಲ್ ವೈರ್ ಬ್ರಷ್ ಬಳಸಿ ಶೀಟ್ನ ಮೇಲ್ಮೈಯಲ್ಲಿರುವ ಕ್ರೋಮಿಯಂ ಆಕ್ಸೈಡ್ಗಳು ಮತ್ತು ಇನ್ನಿತರ ಕಲ್ಮಶಗಳನ್ನು ಶುಚಿ ಮಾಡಿ. ನಾಜಲ್ ನಂಬರ್ 5 ಅನ್ನು ಆಯ್ಕೆ ಮಾಡಿ ಬ್ಲೋ ಪೈಪ್ ಮೇಲೆ ಫಿಕ್ಸ್ ಮಾಡಿ. 1.6 mm ವಿಶೇಷವಾಗಿ ಟ್ರೀಟ್ ಮಾಡಿದ ಕ್ರೋಮಿಯಂ ಬೇರಿಂಗ್ 18/8 ಟೈಪ್ ಸ್ಟೇನ್ಲೆಸ್ ಸ್ಟೀಲ್ ಫಿಲ್ಲರ್ ರಾಡ್ ಅನ್ನು ಆರಿಸಿಕೊಳ್ಳಿ. ಜಿಂಕ್ ಕ್ಲೋರೈಡ್ ಮತ್ತು ಪೊಟ್ಯಾಷಿಯಂ ಡೈಕ್ರೋಮೇಟ್ ಇರುವ ಒಳ್ಳೆ ಗುಣಮಟ್ಟದ ಫ್ಲಕ್ಸ್ ಅನ್ನು ಆರಿಸಿಕೊಳ್ಳಿ. ಪೌಡರ್ಡ್ ಫ್ಲಕ್ಸ್ಗೆ ನೀರನ್ನು ಸೇರಿಸಿ ಪೇಸ್ಟಿನಂತೆ ಮಾಡಿಕೊಳ್ಳಿ. ಸ್ಟಿಕ್ ನ್ಯೂಟ್ರಲ್ ಫ್ಲೇಮ್ ಅಥವಾ ಸ್ಲೈಟ್ಲಿ ಕಾರ್ಬರೈಸಿಂಗ್ ಫ್ಲೇಮ್ ಅನ್ನು ಆರಂಭಿಸಿ. ನಾವೀಗ OAW ವಿಧಾನವನ್ನು ಬಳಸಿ 2 mm ದಪ್ಪವಿರುವ ಸ್ಟೇನ್ಲೆಸ್ ಸ್ಟೀಲ್ ಶೀಟ್ ಮೇಲೆ ಫ್ಲಾಟ್ ಪೊಸಿಷನ್ ನಲ್ಲಿ ಮಾಡಲಾಗುವ ಸ್ಕ್ವೇರ್ ಬಟ್ ಜಾಯಿಂಟ್ಸ್ ನ ವೆಲ್ಡಿಂಗ್ ವಿಧಾನದ ಬಗ್ಗೆ ಕಲಿಯೋಣ. ಫಿಲ್ಲರ್ ರಾಡ್ ಆಗಿ ಬಳಸಲಿಕ್ಕಾಗಿ 1.6 mm ವಿಶೇಷವಾಗಿ ಟ್ರೀಟ್ ಮಾಡಿದ ಕ್ರೋಮಿಯಂ ಅಥವಾ ಬೇಸ್ ಮೆಟಲ್ ನಿಂದ ಸ್ಟ್ರಿಪ್ ಗಳನ್ನು ಕತ್ತರಿಸಿಕೊಳ್ಳಿ. 18/8 ಸ್ಟೇನ್ಲೆಸ್ ಸ್ಟೀಲ್ ಅಂದರೆ ಅಲಾಯ್ ಸ್ಟೀಲ್ ನಲ್ಲಿ 18% ಕ್ರೋಮಿಯಂ, 8% ನಿಕ್ಕಲ್ ಮತ್ತು ಉಳಿದಿರುವ % ಐರನ್, ಕಾರ್ಬನ್ ಮುಂತಾದವು ಇವೆ ಎಂದರ್ಥ. ಅಪಾಯಕಾರಿಯಾದ ಆಕ್ಸಿಡೈಸಿಂಗ್ ಫ್ಲೇಮ್ ಉಂಟಾಗದಂತೆ ಸ್ಟಿಕ್ ನ್ಯೂಟ್ರಲ್ ಫ್ಲೇಮ್ ಅಥವಾ ಸ್ಲೈಟ್ಲಿ ಕಾರ್ಬರೈಸಿಂಗ್ ಫ್ಲೇಮ್ ಅನ್ನು ಉರಿಸಿ. ಪ್ಲೇಟ್ಗಳನ್ನು ತಯಾರಿಸಿ ಸೆಟ್ ಮಾಡಿ. ಜೋಡಣೆಯ ಎರಡೂ ತುದಿಗಳಲ್ಲಿ ಶೀಟ್ಗಳನ್ನು ಟ್ಯಾಕ್ ವೆಲ್ಡ್ ಮಾಡಿ. ಬ್ಲೋ ಪೈಪ್ ಅನ್ನು 80 ರಿಂದ 90 ಡಿಗ್ರಿ ಮತ್ತು ಫಿಲ್ಲರ್ ರಾಡ್ ಅನ್ನು 20 ರಿಂದ 30 ಡಿಗ್ರಿ ಕೋನದಲ್ಲಿ ಹಿಡಿಯುವ ಮೂಲಕ ಬಲಬದಿಯಿಂದ ವೆಲ್ಡಿಂಗ್ ಮಾಡಲು ಆರಂಭಿಸಿ. ಬೀಡ್ನ ಕೊನೆಯಲ್ಲಿ ಕ್ರ್ಯಾಟರ್ ಅನ್ನು ತುಂಬಿಸುವ ಮೂಲಕ ವೆಲ್ಡಿಂಗ್ ಅನ್ನು ಮುಗಿಸಿ. ವೆಲ್ಡ್ ಬೀಡನ್ನು ಶುಚಿ ಮಾಡಿ ಪರಿಶೀಲಿಸಿ.
ನಾವೀಗ OAW ವಿಧಾನವನ್ನು ಬಳಸಿ 2 mm ದಪ್ಪವಿರುವ ಸ್ಟೇನ್ಲೆಸ್ ಸ್ಟೀಲ್ ಶೀಟ್ ಮೇಲೆ ಫ್ಲಾಟ್ ಪೊಸಿಷನ್ ನಲ್ಲಿ ಇಡಲಾಗುವ ಸ್ಕ್ವೇರ್ ಬಟ್ ಜಾಯಿಂಟ್ಸ್ ಮಾಡಲು ಪಾಲಿಸಬೇಕಾದ ಮುಖ್ಯ ಅಂಶಗಳನ್ನು ನೋಡೋಣ. ಜಾಯಿಂಟ್ ನ ರೂಟ್ ನಲ್ಲಿ ಯೂನಿಫಾರ್ಮ್ ಪೆನೆಟ್ರೇಷನ್ ಅನ್ನು ಪರಿಶೀಲಿಸಿ. ಫ್ಲಕ್ಸ್ ಕಲ್ಮಶಗಳನ್ನು ಸಂಪೂರ್ಣವಾಗಿ ತೆಗೆದಿರುವಂತೆ ನೋಡಿಕೊಳ್ಳಿ. ವೆಲ್ಡ್ ಬೀಡ್ ಒಂದೇ ಸಮವಾಗಿ ಮತ್ತು ಶುದ್ಧವಾಗಿ ಕಾಣುವಂತೆ ಅದನ್ನು ಶುಚಿ ಮಾಡಿ. ಬೀಡ್ ನ ಕೊನೆಯಲ್ಲಿ ಕ್ರ್ಯಾಟರ್ ಅನ್ನು ತುಂಬಿಸುವ ಮೂಲಕ ವೆಲ್ಡಿಂಗ್ ಅನ್ನು ಮುಗಿಸಿ. ಕ್ರ್ಯಾಕ್ಸ್, lack of root fusion, ರೂಟ್ ಪೆನೆಟ್ರೇಷನ್ ಇಲ್ಲದಿರುವುದು, ಡಿಸ್ಟೋರ್ಷನ್, ರೀಕ್ಯಾಪ್. ಈ ಪಾಠದಲ್ಲಿ ನೀವು ಏನು ಕಲ್ತಿದ್ದೀರಿ ಎಂದರೆ ಸ್ಟೇನ್ಲೆಸ್ ಸ್ಟೀಲ್ನ ಮೇಲ್ಮೈಯಲ್ಲಿರುವ ಕ್ರೋಮಿಯಂ ಆಕ್ಸೈಡ್ಗಳು ಮತ್ತು ಇನ್ನಿತರ ಕಲ್ಮಶಗಳನ್ನು ಶುಚಿ ಮಾಡುವುದು. ವೆಲ್ಡ್ ಮಾಡಲಿರುವ ಶೀಟಿನ ಅಂಚುಗಳ ಮೇಲೆ ಸ್ಟೇನ್ಲೆಸ್ ಸ್ಟೀಲ್ ಫ್ಲಕ್ಸ್ ಅನ್ನು ಸೇರಿಸುವುದು. ಸರಿಯಾದ ಸ್ಟೇನ್ಲೆಸ್ ಸ್ಟೀಲ್ ಫಿಲ್ಲರ್ ರಾಡ್ ಅನ್ನು ಆಯ್ಕೆ ಮಾಡುವುದು.